ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ದೇರಳಗಟ್ಟೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜ್ ಇದರ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಕನಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಕನಚೂರು ಮೋನಕ್ರವರು, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರಾದ ಅಶ್ರಾಜ್ ಮುದ್ದೇರವರು, ನಮ್ಮ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಸುರೇಶ್ ಚೌಡ್ರವರು, ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ವಿಜಯಕ್ಕನವರು, ಅದೇ ರೀತಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಹಿರಿಯರಾದಂಥ ಯೂಸುಫ್ ಬಾವರವರು, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರುಗಳು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರವರು, ಅದೇ ರೀತಿ ಶಾಲಾ ಮಕ್ಕಳು, ಭಾಳಷ್ಟು ಸಂತೋಷವಾಗ್ತದೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ. ನೀವೆಲ್ಲರೂ ಭಾಳ 3 ಗಂಟೆಯಿಂದ ಕಾತರದಿಂದ ಕಾದುಕೊಳ್ತಿದ್ದೀವಿ. ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯು ಟಿ ಖಾದರ್ ಅವರು ಇವತ್ತು ಈ ಒಂದು ಸಂದರ್ಭದಲ್ಲಿ 4 ಜಿಲ್ಲೆಗಳ ಉಸ್ತುವಾರಿಗಳಾಗಿದ್ದಾರೆ. ಅವರ ಕರ್ತವ್ಯವನ್ನು ಈ ಮಳೆಗಾಲದಲ್ಲಿ ನಿಭಾಯಿಸಬೇಕಾದದ್ದು ಆದ್ಯ ಕರ್ತವ್ಯ ಆಗಿದೆ. ನಿನ್ನೆ ಕಾರವಾರ, ಉಡುಪಿ, ಅದೇ ರೀತಿ ಕೊಡಗು, ಇಲ್ಲಿ ಈ ವಿಪತ್ತಿನ ಸಂದರ್ಭದಲ್ಲಿ ಈ ಕೊಡಗಿನ ಪ್ರದೇಶದಲ್ಲಿ ಭಾಳಷ್ಟು ತೊಂದರೆಗಳಾಗೋದು ಜಾಸ್ತಿ. ಆದ್ದರಿಂದ ಅವರಲ್ಲಿ ಸಭೆಯನ್ನು ನಡೆಸುವಾಗ ಸ್ವಲ್ಪ ತಡವಾಯಿತು. ಆದರೂ ಕೂಡ ಈಗ ಮೆಲ್ಕಾರ್ ಭಾಗದಲ್ಲಿ ಈಗ ಬರ್ತಾ ಇದ್ದಾರೆ. ಕೇವಲ 1/4 ಗಂಟೆಯಲ್ಲಿ ನಿಮ್ಮೊಂದಿಗೆ ಅವರು ಸೇರಿಕೊಂಡಿದ್ದಾರೆ ಅಂತ ಫೋನ್ ಕೂಡ ಮಾಡಿದರು. ಭಾಳಷ್ಟು ಕೆಲಸದ ಒತ್ತಡ ಇರುವಾಗ ಈ ಕಾರ್ಯಕ್ರಮವನ್ನು ಕೂಡ ಇಟ್ಟಾಗ ನಮ್ಮ ಸತ್ತಾರವರ ಕಾರ್ಯಕ್ರಮವನ್ನು ಅವರಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸತ್ತಾರವರು ಅವರೊಟ್ಟಿಗೆ ಇರುವಂಥ ಅವರ ಸಮೂಹ 3 ಜನರು ಕೂಡ. ಆದ್ದರಿಂದ ಈ ಕಾರ್ಯಕ್ರಮ ಕೂಡ ಅವ್ರಿಗೆ ತಪ್ಪಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಇಡು, ನಾನು ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸಮಯಕ್ಕೆ ಸರಿಯಾಗಿ 2 ಗಂಟೆಗೆ ಬರಬೇಕಿತ್ತು. ಕಾರಣಾಂತರಗಳಿಂದ ತಡವಾದಕ್ಕೆ ನಾನು ಕೂಡ ಕ್ಷಮೆಯನ್ನು ಯಾಚಿಸುತ್ತಾ, ಅನೇಕ ಜನರು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭ ಕಾರ್ಯಕ್ರಮ 3 ಗಂಟೆ ಆದರೆ ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಮಾತಾಡಿದ್ರೆ ಮತ್ತು ಕಾರ್ಯಕ್ರಮ ಮುಗಿಯಿತು. ಆದರೆ ಈಗ ಕನಚೂರು ಮೋನಕನವರು ಭಾಳಷ್ಟು ವಿಸ್ತಾರವಾಗಿ ತಾನು ಹೇಗಿದ್ದೆ, ಹೇಗಾದೆ, ಯಾವ ರೀತಿ ಕಲಿತಿದ್ದೇನೆ ಅಂತ ಹೇಳಿಕೊಂಡು ಎಲ್ಲ ಮಕ್ಕಳಿಗೆ ಕೂಡ ಅದನ್ನು ಹೇಳಿಕೊಟ್ರು. ಈ ಒಂದು ಸಮಯ ಇದ್ದ ಕಾರಣ ಅವರಿಗೂ ಕೂಡ ಹೇಳಲಿಕ್ಕೆ ಆಯಿತು. ನೀವು ಕೂಡ ಅದೇ ರೀತಿ ನಿಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಕೂಡ ನಿಮಗೆ ಮಾತನ್ನು ಹೇಳಿದ್ದಾರೆ. ವಿದ್ಯಾರ್ಥಿನಿಯರು ಕೂಡ ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಮುಂದೆ ಬರಬೇಕು, ನೀವು ಕೂಡ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಎಂಬ ಒಂದು ಬೋಧನೆಯನ್ನು ಕೊಟ್ಟಿದ್ದಾರೆ. ಭಾಳ ಬೇಸರದಿಂದ ಕೂಡ ಹೇಳಿದರು ಅವರು, ಕಲಿಯುವುದಿಲ್ಲ, ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು. ಆ ರೀತಿ ಆಗಬಾರ್ದು ಮಕ್ಕಳು. ನೀವೆಲ್ಲ ಹೆಣ್ಮಕ್ಕಳು, ನಿಮಗೆ ಅವಕಾಶಗಳು ಭಾಳಷ್ಟು ಇದೆ. ಮುಂದೆ ನಮ್ಮ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಇತ್ತು, ಶಾಲೆಗಳು ಕೂಡ ಕಡಿಮೆ ಇತ್ತು. ಅದರಿಂದ ನಾವು ವಂಚಿತರಾಗಿದ್ದೇವೆ. ಆದರೂ ಕೂಡ ಎಲ್ಲರೂ ಕೂಡ ಕಲಿತಿದ್ದಾರೆ. ನೀವು ಅಲ್ಲಲ್ಲಿ ಕೂಡ ಶಾಲೆಗಳಿದೆ. ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ, ಕನ್ನಡ ಮೀಡಿಯಂ ಶಾಲೆ ಇದೆ. ಕನ್ನಡ ಮೀಡಿಯಂದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಆದಷ್ಟು ಹೆಚ್ಚಿನ ರ್ಯಾಂಕ್ಗಳು ಕೂಡ ಕನ್ನಡ ಮೀಡಿಯಂದಲ್ಲಿ ಬಂದಿದೆ ಅಂತ ಹೇಳಿಕೊಂಡು. ಆದರೆ ಕನ್ನಡ ಮೀಡಿಯಂ ಕಲಿತವರು ಕೂಡ ಕೀಳು ಭಾವನೆಯನ್ನು ನೋಡುವುದಲ್ಲ. ಯಾಕಂತ ಹೇಳಿದರೆ ಕಲಿಯುವುದರಲ್ಲಿ ಅವರು ಕೂಡ ಮುಂದಿದ್ದಾರೆ. ನಾವು ಬಡವರಾಗಿರ್ಬೋದು, ಆದರೆ ಕಲಿಯುವುದರಲ್ಲಿ ಮುಂದೆ ಬಂದಾಗ ದೇವರು ನಮಗೆ ಅನುಗ್ರಹಿಸ್ತಾರೆ. ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ದೇವಸ್ಥಾನಗಳು, ಅದೇ ರೀತಿ ಮಸೀದಿ, ಚರ್ಚ್, ಶಾಲೆ ಇದ್ದಾಗ ಆ ಊರು ಅಭಿವೃದ್ಧಿ ಆಗೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ದೇರಳಕಟ್ಟೆ ಅಭಿವೃದ್ಧಿ ಆಗಬೇಕಾದ್ರೆ ಪಕ್ಕದಲ್ಲಿ ಮಸೀದಿ ಇದೆ, ಪನೀರಲ್ಲಿ ಚರ್ಚ್ ಇದೆ, ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಮಂದಿರ ಕೂಡ ಇದೆ. ಇಲ್ಲಿ ದೊಡ್ಡದಾದ ವಿದ್ಯಾಕೇಂದ್ರ ಇದೆ. ಮೊದಲು ನೋಡುವಾಗ ಇಲ್ಲಿ ನಾವು ಚಿಕ್ಕದಾಗಿ ಬಂದಾಗ ಏನೂ ಇರಲಿಲ್ಲ. ಸತ್ತರವರು ಹಾಗೂ ಅವರ ಬಳಗ ತಂಡ, ಈಗ ಖಾದರವರೆಲ್ಲ ಬಿಡಿಸಿ ಹೇಳಿದರು. ಅನಂತರ ಇಲ್ಲಿ ಭಾಳಷ್ಟು ತರಗತಿಗಳು ಪ್ರಾರಂಭ ಆಗಿ ಭಾಳಷ್ಟು ಜನ ಮಕ್ಕಳು ಕೂಡ ಇಲ್ಲಿ ಸೇರಿ ಒಂದು ಅಭಿವೃದ್ಧಿಯ ಪಥ ಆಗಿದೆ. ಸತ್ತರವರ ಪ್ರಯತ್ನ, ಸತ್ತರವರ ತಂಡದವರ ಪ್ರಯತ್ನ ಭಾಳಷ್ಟು ಇದೆ. ಯಾಕಂತ ಹೇಳಿದರೆ ಅವರು ಈ ಶಾಲೆಗೆ ಅವರ ದುಡಿದದ್ದನ್ನು ಎಲ್ಲವನ್ನು ಕೂಡ ಈ ಶಾಲೆಗಾಗಿ ಪ್ರಯತ್ನಪಟ್ಟು, ಯಾಕಂದರೆ ಸರ್ಕಾರದಲ್ಲಿ ಹಣ ಬರಬೇಕಾದಷ್ಟು ಸುಲಭ ಇಲ್ಲ. ಅದರ ಬೆನ್ನ ಹಿಂದೆ ಒದ್ದಾಡಿ ಕಷ್ಟಪಡಬೇಕು. ಆನಂತರ ಸುಂದರವಾದ ಕಟ್ಟಡಗಳಾಗ್ತದೆ, ಶಾಲೆ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಆದ್ದರಿಂದ ಸತ್ತರವರದ ಹಠ ಬಿಡದೆ ಮಾಡಿದ ಕಾರಣ ಇವತ್ತು ಈ ದೇರಳಕಟ್ಟೆಯಲ್ಲಿ ಈ ಒಂದು ಸುಂದರವಾದಂಥ ಕಾಲೇಜು ಕಟ್ಟಡ ಆಗಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇವತ್ತು ಕೆಲವೇ ನಿಮಿಷದಲ್ಲಿ ನಮ್ಮ ಶಾಸಕರು, ಮಂತ್ರಿಗಳು ಆಗಮಿಸಲಿದ್ದಾರೆ. ಆದ್ದರಿಂದ ನಾನು ಇಷ್ಟು ಹೇಳಿ ನನ್ನನ್ನು ಇಲ್ಲಿ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ಶಿಕ್ಷಣ ಮುಂದುವರಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ